ನಮ್ಮನೆಯವರು ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ. ಇಂಟೀರಿಯರ್ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ನಮ್ಮದು ಇಂಟೀರಿಯರ್ ವರ್ಕ್ ಏನು ಸ್ಟಾರ್ಟ್ ಮಾಡ್ತೀವಿ ಮನೆದು, ಅದೇ ಸೀರೀಸ್ ಮಾಡೋಕ್ಕೆ ಈಗ ಸಿದ್ಧವಾಗಿದ್ದೀವಿ. ಇನ್ನೂ ಜನ ಬಂದಿಲ್ಲ. 3000 ಮನೆಗಳಿದ್ದಾವೆ. ಬಂದಿರೋದು ಒಂದು 100 ಮನೆಗಳಿಗೆ ಎಂಟ್ರಿ ಆಗಿದ್ದಾರೆ ಅಷ್ಟೇ. ಒಳ್ಳೆ ಸ್ಪೀಕರ್ ಗೀಕರ್ ಎಲ್ಲ ಹಾಕಿ ಇಟ್ಟವ್ರೆ. ಸಿನಿಮಾ ಹಾಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ ಹಾಕೊಂಡು. ಸಂಜೆ ಹೊತ್ತು ಮಾತ್ರ ಎಂಥ ಸನ್ಸೆಟ್ ಸಿಗುತ್ತೆ ಅಂತಾರೆ. ಇಲ್ಲಿ ಫ್ರೆಶ್ ಗಾಳಿ ಬರುತ್ತೆ. ಇಲ್ಲಿ ಫಾಲ್ ಸೀಲಿಂಗ್ ಮೇಲ್ಗಡೆ ಈ ಫಾಲ್ ಸೀಲಿಂಗ್ ವರ್ಕ್ ರೆಡಿ ಆಗ್ತಾ ಇದೆ. ನಾಳೆಯಿಂದ ಕೆಲಸ ಶುರು ಆಗುತ್ತೆ. LED ಲೈಟ್ಸ್ಗಳು ಬರ್ತವೆ, ಅದ್ರ ಸುತ್ತ ಬರುತ್ತೆ. ಒಂಥರ ಹಾಕಿದ್ರೆ ಸಿಕ್ಕಾಪಟ್ಟೆ ಸಖತ್ತಾಗಿರಬೇಕು. ಒಳಗಡೆ ಬಂದರೆ ಹಂಗೆ ಮಾಡಿಕೊಡ್ತೀವಿ ಅಂತ ಹೇಳವ್ರೆ ಪೂರ್ತಿ. ನನ್ನ ಮಗ ಅಷ್ಟು ಸುಲಭವಾಗಿ ಎಷ್ಟು ತೂಗಿದ್ರು ಮಲಗೋದೇ ಇಲ್ಲ. ಅವನು ನನಗೆ ಗೊತ್ತಿರೋ ಹಾಡೆಲ್ಲ ಹೇಳಿ ಮುಗಿಸ್ತೀನಿ, ಕೊನೆಗೆ ದೇವ್ರ ಜಪ ಮಾಡ್ತೀನಿ, ಆದರೂ ಕೂಡ ಅವ್ನು ಮಲಗಲ್ಲ. ಇವತ್ತು ಅವ್ರ ಅಪ್ಪನ ಬಿಟ್ಟಿದ್ದೀನಿ ಹಾಡು ಹೇಳಿ ಮಲಗಿಸಿ ಅಂತ. ಯಾಕಂದರೆ ನನಗೆ ಸ್ವಲ್ಪ ಸೊಂಟ ನಾವು ಅವನಿಗೆ ಹಿಂಗೆ ಕೂತ್ಕೊಂಡೇ ತೂಗಬೇಕು. ನಾನು ಮಲ್ಕೊಂಡು ಅವ್ನಿಗೆ ತೂಗ್ತಿದ್ರೆ ಅವ್ನು ಮಲಗಲ್ಲ. ಲಾಲಿಯಾಡ ಕೇಳುವ ನನಗೆ ಗಾಯಾದರೆ ಅವಳು ಅತು ಕರೆವಳು, ನನಗೆ ನಗು ಬಂದರೆ ಅವಳು ನೋವ ಮರೆವಳು, ಅವಳಿಗೆ ಕರುಣ. ನಮ್ಮ ಮನೆಯವರಿಗೆ ಕೆಲಸ ಒಂದು ಬಿಟ್ಟರೆ ಅವ್ರಿಗೆ ಬೇರೆ ಲೋಕನೇ ಇಲ್ಲ. ನಾವು ಒಂದೇ ಮನೇಲಿ ಇರಬೇಕಾದ್ರೆ ನಾನು ಸುಮ್ಮನಾದರೆ ಅವ್ರನ್ನ ಮಾತಾಡಿಸ್ಲಿಲ್ಲ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಮುಖನೇ ನೋಡಿರಲ್ಲ. 2 ದಿನ ಈಗ ಮನೇಲಿದ್ರು ಕೂಡ ಪಾಪ ಮುಖ 2 ದಿನಕ್ಕೆ ಒಂದ್ಸರಿ ಮುಖ ನೋಡ್ತಾರೆ. ಅಷ್ಟು ಕೆಲಸದ ಹುಚ್ಚು ಅವರಿಗೆ. ಹಾಗಾಗಿ ಈ ಟೈಮ್ ಅವ್ರು ಮಿಸ್ ಮಾಡ್ಕೊಬಾರ್ದು ಅಂತ ಹೇಳಿಬಿಟ್ಟು ಕರ್ಕೊಬಂದು ಮಗು ಮುಂದೆ ಕೂರಿಸಿದ್ದೀನಿ. ಇನ್ಯಾವತ್ತೂ ತೂಗೋದು ಅವ್ರನ್ನ. ಇವತ್ತೇ ಫಸ್ಟ್ ಅವ್ನು ಹುಡ್ತಾಗಿದ್ದು. ಇಲ್ಲಿ 1 ತಿಂಗಳಾಗಿದೆ. ಇವತ್ತೇ ಫಸ್ಟ್ ಅವ್ರು ತೊಟ್ಲಿಟ್ಕೊಂಡು ತೂಗ್ತಿರೋದು. ಇನ್ನೂ ನನ್ನ ಮಗನ ಅವ್ರು ಎತ್ಕೊಂಡೇ ಇಲ್ಲ. ಎಲ್ಲೋ ಮೊನ್ನೆ ರೀಲ್ಸ್ ಮಾಡುವಾಗ ನಾನೇ ಕೊಟ್ಟು ಕೂರಿಸಿದ್ದೆ, ವೀಡಿಯೋ ಮಾಡ್ತೀನಿ, ರೀಲ್ಸ್ ಮಾಡ್ಕೊತೀನಿ, ಎತ್ಕೊಳ್ಳಿ ಅಂತ. ಇಲ್ಲಾಂದರೆ ಇನ್ನೆಷ್ಟು ದಿನ ಎತ್ಕೊಳ್ಳೋದು ಗೊತ್ತಿಲ್ಲ, ನೋಡಬೇಕು. ಇವಾಗ ಅವ್ರದ್ದು ಹಾಡೆಲ್ಲ ಮುಗೀತು. ನನ್ನ ಮಗ ಮಲ್ಗಂಗೆ ಕಾಣಿಸ್ತಿಲ್ಲ. ಈಗ ಇದು ಕಾಡ್ ಜನ ಹಾಡು ಹೇಳ್ತಾರಲ್ಲ, ಹಂಗೆ ಹೇಳ್ತಾ ಕೂತಿದ್ದಾರೆ ನೋಡಿ. ಕಡು ಮುಂಚೆ ಆಯ್ತಾನ ಅಂತ ಮುಂದಕ್ಕೆ ನಮ್ಮನೆ ಮಕ್ಕಳು ನೋಡಿ ಅವ್ರ ಅಜ್ಜಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ನನ್ನ ಮಕ್ಕಳು ಬೀಟ್ರೋಟ್ ಪಲ್ಯಕ್ಕೆ ಬೀಟ್ರೋಟ್ ತುರಿತಾ ಇದೆ. ನಮ್ಮ ಚಿಕ್ಕವ್ವ ಸೊಪ್ಪು ಕಟ್ ಮಾಡ್ತಾ ಇದೆ. ಚಿಕ್ಕವ್ವ ಕೈ ಜೋಪನ ನೋಡಿ. ಇವತ್ತು ನಮ್ಮಲ್ಲಿ ಚಿಕನ್ ಹರಿಯಾಲಿ ಚಿಕನ್ ರೆಡಿ ಆಗ್ತಾ ಇದೆ. ಇದು ಆ್ಯಕ್ಚುಲಿ ನಾನು ಒಂದ್ಸರಿ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು ಹೇಗೆ ಮಾಡೋದು ಅಂತ. ಈ ಥರ ಸ್ಟಿಕ್ಕಿಗೆ ಚುಚ್ಕೊಳ್ಳೋದು. ರೆಡಿ ಆದಮೇಲೆ ಹೇಗೆ ಕಾಣಿಸುತ್ತೆ, ಹೇಗಿರುತ್ತೆ ರುಚಿ ನೋಡೋಣ. ಹಾಗೆ ಇಲ್ಲಿ ಮೋಮೋಸ್ ರೆಡಿ ಆಗ್ತಾ ಇದೆ ನೋಡಿ. ಇವನೇ ಮೋಮೋಸ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಿರೋದು. ಆ್ಯಕ್ಚುಲಿ ನಾವು ಬೆಳಗ್ಗೆ ವೆಜ್ ಮೋಮೋಸ್ ಮಾಡಿದ್ದು, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಹೇಗಿದ್ರು ಚಿಕನ್ ತಗೊಬಂದಿದ್ರಲ್ಲ ಅಂತ ಹೇಳಿ ನಾನ್ ವೆಜ್ ಮೋಮೋಸ್ ಮಾಡಿದ್ದು, ಅದು ಕೂಡ ಚೆನ್ನಾಗಿ ಬಂತು ನೋಡಿ. ವಾವ್, ಚಿಕನ್ ರೆಡಿ. ಇದು ಹರಿಯಾಲಿ ಚಿಕನ್ ಅಂತ ಸಕ್ಕತ್ತಾಗಿ ಬಂದಿದೆ. ಇದು ನಮ್ಮನೆಯವ್ರು ಮಾಡಿದ್ದು, ಬಟ್ ನಾನು ಈಗ ಒಂದು 2 ಇಯರ್ಸ್ ಬ್ಯಾಕ್ ನಾನು ಮಾಡಿದ್ದೆ ಒಲೆಯಲ್ಲಿ, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಬಟರ್ ಹಾಕಬೇಕು ಇದಕ್ಕೆ. ಇದು ಮ್ಯಾನೇಜ್ ಕಣ. ಚೆನ್ನಾಗಿದೆ ರೆಡಿ. ನೀವು ಸರಿ ಮಾಡಿದಲ್ಲದ? ಹಾಂ, ಚೆನ್ನಾಗಿದೆ ಮೆಚ್ಚುಗೆ. ಇದರಲ್ಲಿ ಹಂಗಂತ ನೀನು ಇರಲಿಲ್ಲ ಅವಾಗ. ಓ, ಚಿಕನ್ ಮೋಮೋಸ್ 20-30 ಆಗಿದ್ದ. ನಾನಿವತ್ತು ಅಗೋರ ಅವ್ರದ್ದು ಗ್ಲೂಕೋಮೀಟರ್ ತರಿಸಿದ್ದೀನಿ. ಈ ಮೀಟರ್ನ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲೇ ಬ್ಲಡ್ ಶುಗರ್ ಲೆವೆಲ್ನ ಚೆಕ್ ಮಾಡ್ಕೊಬೋದು. ಇದು ಬಾಕ್ಸಲ್ಲಿ ಕೊಟ್ಟಿರೋದ್ರಿಂದ ನಾವೆಲ್ಲಾದರೂ ಟ್ರಾವೆಲ್ ಹೋಗುವಾಗ ಇದನ್ನು ಕ್ಯಾರಿ ಮಾಡೋಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ಮೇಯ್ನು ಈ ಗ್ಲೂಕೋಮೀಟರ್ ಮೆಷಿನ್ ಬರುತ್ತೆ. ಇದ್ರ ಜೊತೆ ಒಂದು ಶೆಲ್ ಕೂಡ ಕೊಟ್ಟಿರ್ತಾರೆ. ಈ ಶೆಲ್ನ ಹಾಕಿ ಎಸ್ ಮತ್ತು ಎಂ ಬಟನ್ನ ಪ್ರೆಸ್ ಮಾಡಿದರೆ ಡೇಟ್ ಆ್ಯಂಡ್ ಟೈಮ್ನ ಸೆಟ್ ಮಾಡ್ಕೊಬೋದು. ಹಾಗೆ ಇದ್ರ ಜೊತೆ 50 ಪೀಸಸ್ ಬ್ಲಡ್ ತೆಗೆಯೋ ನೀಡಲ್ಸ್ ಮತ್ತು ಟೆಸ್ಟ್ ಟ್ರಿಪ್ಸ್ ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್ ಪೆನ್ ಥರ ಕಾಣೋ ಈ ಲಾಂಚಿಂಗ್ ಡಿವೈಸ್ ಕೂಡ ಇರುತ್ತೆ. ಇದನ್ನು ಈ ಥರ ಓಪನ್ ಮಾಡಿ ಸೂಜಿನ ಇದರೊಳಗೆ ಕೂರಿಸಿ ಸೂಜಿ ಟಿಪ್ ಮುರಿದು ಕ್ಯಾಪ್ ಹಾಕಿ ಲಾಂಚಿಂಗ್ ಪ್ರೆಷರ್ನ ಸೆಟ್ ಮಾಡಬೇಕು. ಹಿಂದೆ ಈ ಕ್ಯಾಪ್ ಹೇಳಿದ್ರೆ ಮಧ್ಯದಲ್ಲಿರೋ ಆರೆಂಜ್ ಬಟನ್ ಮೇಲ್ ಬರುತ್ತೆ. ಆಮೇಲೆ ಇದನ್ನು ಬೆರಳ ಮೇಲೆ ಇಟ್ಟು ಪ್ರೆಸ್ ಮಾಡಿದರೆ ಸೂಜಿ ನಮಗೆ ನೋವೇ ಆಗದ ರೀತಿ ಬೆರಳಿಗೆ ಚುಚ್ಚಿ ಬ್ಲಡ್ ಹೊರಗೆ ಬರೋ ಥರ ಮಾಡುತ್ತೆ. ಹಾಗೆ ಈ ಗ್ಲೂಕೋಮೀಟರ್ ಆನ್ ಮಾಡಿ ಈ ಥರ ಟೆಸ್ಟ್ ಸ್ಟ್ರಿಪ್ಸ್ ಕೊಟ್ಟಿರ್ತಾರೆ. ಇದ್ರ ಮೇಲೆ ಆರೋ ಮಾರ್ಕು ಕೂಡ ಇರುತ್ತೆ. ಅದನ್ನು ಈ ಮೀಟರ್ಗೆ ಚುಚ್ಚಿ ನಮಗೆ ಬೇಕಾಗಿರೋ ಕಂಟ್ರೋಲ್ ಸೆಟ್ ಮಾಡ್ಕೊಬೋದು. ಅಂದರೆ ನಾವು ಆಫ್ಟರ್ ಫುಡ್ಡು ಬಿಫೋರ್ ಫುಡ್ಡು ನೀವೇನಾದರೂ ಟೆಸ್ಟ್ ಮಾಡ್ಕೊಬೇಕು ಅಂದರೆ ಆ ಮೋಡ್ನ ಸೆಲೆಕ್ಟ್ ಮಾಡಿ. ಹಾಗೆ ಈ ಟೆಸ್ಟ್ ಸ್ಟ್ರಿಪ್ಸ್ ಬಾಕ್ಸ್ ಮೇಲೆ ಇರೋ ಕೋಡು ಮೀಟರ್ನಲ್ಲಿ ಇರೋ ಕೋಡು ಒಂದೇ ಥರ ಬರಬೇಕು. ಟೆಸ್ಟ್ ಸ್ಟ್ರಿಪ್ಸ್ ಏನಿರುತ್ತೆ ಅದರಲ್ಲಿ ವೈಟ್ ಕಲರ್ ಇರುತ್ತಲ್ಲ, ಆ ಭಾಗನ ಬ್ಲಡ್ಗೆ ಟಚ್ ಮಾಡಿದರೆ ಸಾಕು, ನಮಗೆ ಬರೀ 5 ಸೆಕೆಂಡ್ನಲ್ಲಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಡಿಸ್ಪ್ಲೇ ಆಗುತ್ತೆ.
ನಾವು ಮನೇಲೇ ಕೂತು ಟೆಸ್ಟ್ ಮಾಡೋಕ್ಕೆ ಈ ಅಗೋರೋ ಗ್ಲುಕೋಮೀಟರ್ ತುಂಬಾ ಯೂಸಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಏನಾರು ಬೈ ಮಾಡಬೇಕು ಅಂತ ಇದ್ದರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನಮ್ಮನೆಯವರು ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ. ಇಂಟೀರಿಯರ್ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಇಂಟೀರಿಯರ್ ಕೆಲಸ ಮಾಡ್ಸೋಕ್ಕೆ ಅಂತ ಹೊರಡ್ತಿದ್ದಾರೆ. ಇನ್ನೊಂದು ವಾರ ಆಗ್ಬೋದು ಬರೋದು. ಅಂದರೆ ಸ್ವಲ್ಪ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದಿರುತ್ತಲ್ಲ, ಹಾಗಾಗಿ ವಾರಕ್ಕೊಂದ್ಸರಿ ಬರೋದು ಅಥವಾ 15 ದಿನಕ್ಕೊಂದ್ಸರಿ ಬರೋದು ಮಾಡ್ತಿದ್ದಾರೆ. ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ತಾರೆ ಇಂಟೀರಿಯರ್ ಕೆಲಸ ಮಾಡ್ಸೋಕ್ಕೆ. ಮತ್ತು ಈಗ ಎಷ್ಟಾಗಿದೆ, ಇನ್ನೂ ಎಷ್ಟು ಮಾಡೋದಿದೆ ಎಲ್ಲ ಅವರು ಇನ್ನು ನಮ್ಮನೆಯವರು ಹೋದ್ಮೇಲೆ ಅಲ್ಲಿದ್ದು ವೀಡಿಯೋ ಕಂಟಿನ್ಯೂ ಮಾಡ್ತಾರೆ. ಬಂಧುಗಳೇ, ಬಹಳ ದಿನ ಆಗಿತ್ತು ನಮ್ಮ ಫ್ಲ್ಯಾಟ್ ಕೆಲಸ ಎಲ್ಲಿವರೆಗೆ ನಡೆದಿದೆ ಅಂತ ನಿಮಗೆ ತೋರಿಸಿ. ನಮಗೆ ಬಹಳಷ್ಟು ವಿಚಾರಗಳು ನಮ್ಮ ಲೈಫಲ್ಲಿ ಬಂದಿದ್ದರಿಂದ ನಮಗೆ ಮತ್ತೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ ಈ ಜಾಗದಲ್ಲಿ. ತುಂಬ ಸರಿ ಹೇಳಿದ್ದೆ ಕೂಡ, ಕೊಲಾಬ್ರೇಷನ್ ಮಾಡ್ತೀವಿ, ಯಾರಾದರೂ ಇಂಟೀರಿಯರ್ ವರ್ಕ್ ಅವ್ರು ಇದ್ದರೂ ಬನ್ನಿ ಅಂತ. ಅದಾದಮೇಲೆ ತುಂಬ ಜನಗಳ ಜೊತೆ ಡಿಸ್ಕಷನ್ ಕೂಡ ನಡೀತು, ಮಾತುಕತೆ ಎಲ್ಲ ಆಗಿದ್ದರೂ ಕೂಡ ನಮ್ಮ ಕೈಲಿ ಮೂವ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಪ್ರೆಗ್ನೆನ್ಸಿ ಇತ್ತು ಮತ್ತು ಈ ಪ್ರೊಸೆಸ್ಗಳೇ ಜಾಸ್ತಿ ಇತ್ತು, ಸುಮಾರು ಕೆಲಸ ಇದ್ದಿದ್ದರಿಂದ ಇಲ್ಲಿ ಬರೋಕ್ಕಾಗಿರಲಿಲ್ಲ. ಪ್ರೆಸ್ಟೀಜು ನಮ್ಮದು ಫ್ಲ್ಯಾಟ್ ಏನಿದೆ ತುಂಬ ಅದ್ಭುತವಾಗಿ ನೋಡೋಕ್ಕೊಂದು ರೆಸಾರ್ಟ್ ವೀಲ್ ಬರೋ ಥರನೇ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನೂ ಜನ ಬಂದಿಲ್ಲ. 3000 ಮನೆಗಳಿದ್ದಾವೆ, ಬಂದಿರೋದು ಒಂದು 100 ಮನೆಗಳಿಗೆ ಎಂಟ್ರಿ ಆಗಿದ್ದಾರೆ ಅಷ್ಟೇ. ಈಗ ಮಳೆ ಬರದೇ ಇರೋ ಕಾರಣ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದ್ದರೂ ಕೂಡ ನಾವು ಯೂಸ್ ಮಾಡೋಂಗಿಲ್ಲ. ಆ ಥರ ಸ್ಟ್ರಿಕ್ಟಾಗಿ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೀರೇ ಇಲ್ದಿರುವಾಗ ಶೋಕಿ ಯಾಕೆ ನೀರಲ್ಲಿ ಅನ್ನೋತಕ್ಕಂಥ ಕಾನ್ಸೆಪ್ಟು. ಒಂಥರ ಓಡಾಡೋಕ್ಕಾಗಲಿ ಪ್ರತಿಯೊಂದಕ್ಕೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾನು ನಿಮಗೆ ಹೇಳಿದ್ದೆ ಕೂಡ, ನಮ್ಮದು ಇಂಟೀರಿಯರ್ ವರ್ಕ್ ಏನು ಸ್ಟಾರ್ಟ್ ಮಾಡ್ತೀವಿ ಮನೆಯದು, ಆವಾಗ ನಿಮಗೆ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತೀನಿ, ಒಂದು ಸೀರೀಸ್ ಥರ ಮಾಡ್ತೀನಿ ಅಂತ. ಅದೇ ಸೀರೀಸ್ ಮಾಡೋಕ್ಕೆ ಈಗ ಸಿದ್ಧವಾಗಿದ್ದೀವಿ. ನಮ್ಮದು ನೆಕ್ಸ್ಟ್ ಪ್ರಾಜೆಕ್ಟೇ ಇದು. ಒಂದು ಎಷ್ಟು ಎಪಿಸೋಡ್ ಆಗುತ್ತೋ ಅಷ್ಟು ಎಪಿಸೋಡ್ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಆಮೇಲೆ ಫ್ಲ್ಯಾಟ್ ಯಾಕೆ ತಗೊಂಡೆ ನಾನು, ಮನೆ ಯಾಕೆ ತಗೊಂಡಿಲ್ಲ ಅನ್ನೋ ಪ್ರಶ್ನೆಗಳು ಬಹಳಷ್ಟು ಜನ ಕೇಳಿದ್ರಿ. ಆ ಪ್ರಶ್ನೆಗಳಿಗೂ ಬಹಳಷ್ಟು ಉತ್ತರಗಳನ್ನ ನಾನು ಈ ಸೀರೀಸ್ನಲ್ಲೇ ಕೊಡ್ತೀನಿ ನಿಮಗೆ. ನನ್ನ ಪ್ರಕಾರ ನಾನು ಇದೊಂದು ಸೀರೀಸ್ ಏನಿದೆ, ಇದೊಂಥರ ಎಜುಕೇಷನಲ್ ಸೀರೀಸೇ ಇರಲಿ, ಯಾರಿಗೇ ಆಗಲಿ ಮನೆ ಕಟ್ಟಿ ಮನೆ ತಗೊಳ್ಳೋರಿಗೆ ಒಂದು ಎಜುಕೇಷನ್ ಆಗಲಿ ಅನ್ನೋ ರೀತಿನೇ ತಗೊಂಡೋಗೋಣ ಅಂತ ಇದ್ದೀನಿ. ಇಂಟೀರಿಯರ್ ವರ್ಕು ಅಷ್ಟೇ, ಮರಗಳನ್ನು ಜಾಸ್ತಿ ಬಳಸ್ದೇ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಎಷ್ಟೋ ಸರಿ ಮರ ಉಳಿಸ್ಬೇಕು ಅದು ಇದು ಅಂತ ಅಂದ್ಕೊಂಡು ಪುಳಂಗೋಗಿ ಬಿಡ್ತಾ ಇರ್ತೀವಿ. ಆದರೆ ನಿಜವಾಗ್ಲೂ ಕಾರ್ಯರೂಪಕ್ಕೆ ಬಂದಾಗ ನಮ್ಮ ಧ್ಯೇಯಗಳು, ವಿಚಾರಧಾರೆಗಳು ಎಲ್ಲ ಬದಲಾಗೋಗ್ಬಿಡ್ತವೆ. ಯಾಕೆಂದರೆ ಬಹಳಷ್ಟು ವೇರಿಯಸ್ ರೀಸನ್ ಇರುತ್ತೆ. ಒಂದು ಮನೆ ಅಂತ ಅಂದರೆ ನಾವು ಮಾತ್ರ ಇನ್ವಾಲ್ವ್ ಆಗಿರಲ್ಲ, ಕುಟುಂಬ ಇನ್ವಾಲ್ವ್ ಆಗಿರುತ್ತೆ. ಅವ್ರ ಮೈಂಡ್ಸೆಟ್ಟು ನಮ್ಮ ಮೈಂಡ್ಸೆಟ್ಟಿಗೆ ಮ್ಯಾಚ್ ಆಗಬೇಕು. ಅವರು ಎಲ್ಲರೂ ಸೇರಿ ಡಿಸ್ಕಷನ್ ಮಾಡಿ ಒಮ್ಮತಕ್ಕೆ ಬಂದಾಗ ಮಾತ್ರ ನಾವು ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋಕ್ಕೆ ಸಾಧ್ಯ. ನಾನು ನಮ್ಮ ಮನೆಯನ್ನೆಲ್ಲ ಕನ್ವಿನ್ಸ್ ಮಾಡಿ ನಾನು ಈಗ ಅಲ್ಯೂಮಿನಿಯಂ ವರ್ಕ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಒಬ್ಬ ಹೊಸದಾಗಿ ಒಂದು ಹೊಸ ತಂಡ ಯುವಕರು ನನ್ನನ್ನು ಫಾಲೋ ಮಾಡ್ತಿರ್ತಕ್ಕಂಥ ನಮ್ಮ ಹುಡುಗರು, ಅಣ್ಣ ನನಗೊಂದು ಚಾನ್ಸ್ ಕೊಡಿ, ನಾವು ಒಂದು ಪ್ರೂವ್ ಮಾಡಿ ತೋರಿಸ್ತೀವಿ, ಯಾರೂ ನಮಗೆ ಚಾನ್ಸ್ ಕೊಡಲ್ಲ ಅಂತ ಕೇಳಿಕೊಂಡು ಒಳ್ಳೆ ವರ್ಕ್ ಮಾಡ್ತೀವಣ್ಣ ಡೆಡಿಕೇಟಿವ್ ಆಗಿ ಅಂತ ಕೇಳ್ಕೊಂಡಿರೋದಕ್ಕೆ ಕೆಲಸ ಮಾಡೋ ಹುಡುಗರಿಗೆ, ಸಾಧಿಸೋ ಛಲ ಇರೋ ಹುಡುಗರಿಗೆ ಸಪೋರ್ಟ್ ಮಾಡ್ತೀನಿ. ಇನ್ಯಾರಿಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ? ಹಾಗಾಗಿ ಖುದ್ದಾಗಿ ನಾನೇ ಅವ್ರಿಗೆ ಒಂದು ಇನ್ಸ್ಟಾದು ಐಡಿನ ಕ್ರಿಯೇಟ್ ಮಾಡಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಹುಡುಗರು ಮೇಲೆ ನಂಬಿಕೆ ಇಟ್ಟು ಮಾಡ್ತಾಯಿದ್ದೀನಿ. ಹೊಸ ಮನೆ ನಮ್ಮ ಕನಸಿನ ಮನೆಯೇ, ಆದರೂ ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡ್ತಾಯಿದ್ದೀನಿ. ಮುಂದಿನ ಎಪಿಸೋಡಲ್ಲಿ ಅವ್ರನ್ನೆಲ್ಲ ತೋರಿಸ್ತೀನಿ ಕಂಪ್ಲೀಟಾಗಿ. ಪಾಪ ತುಂಬ ಡೆಡಿಕೇಟಿವ್ ಆಗಿ ಮಾಡ್ತಾರೆ ಅನ್ನೋ ನಂಬಿಕೆ ತುಂಬ ಇದೆ. ಇದು ನಮ್ಮ ಫ್ಲ್ಯಾಟು ಇಲ್ಲಿವರೆಗೆ ರೆಡಿ ಆಗಿದೆ. ಹೊರಗಡೆದು ನೋಡಿ ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಅಂದರೆ, ಎಲ್ಲ ಕಡೆಯೂ ಕಾರ್ ನಿಲ್ಸೋಕ್ಕೆ ಜಾಗ ಆಗಲಿ, ಹೊರಗಡೆ ಕಾರ್ ನಿಲ್ಸೋರಿಗೆ ಎಲೆಕ್ಟ್ರಿಕ್ ಕಾರ್ ಇರೋರಿಗೆ ಚಾರ್ಜ್ ಮಾಡೋಕ್ಕೆ ಜಾಗ ಆಗಲಿ, ಮಕ್ಳಿಗೆ ನೋಡಿ ಸ್ವಿಮ್ಮಿಂಗ್ ಪೂಲ್ ಆಗಲಿ, ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಆಗಲಿ, ತುಂಬ ಚೆನ್ನಾಗಿದೆ ಎಲ್ಲ. ಆದರೆ ಏನು ಮಾಡ್ತೀರಾ, ಈ ಸ್ವಿಮ್ಮಿಂಗ್ ಪೂಲಲ್ಲಿ ಈಗ ಸ್ವಿಮ್ ಮಾಡೋಂಗಿಲ್ಲ. PPMS ಆಫೀಸ್ ಅಂತ ಇರುತ್ತೆ, ಅವರು ತುಂಬ ಸ್ಟ್ರಿಕ್ಟ್ ಅಂದರೆ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡ್ತಾರೆ. ಒಂದೊಂದು ಸರಿ ಹೇಳ್ತಾರಲ್ಲ, ಅದು ತುಂಬ ಸೆಕ್ಯೂರಿಟಿ ಇದೆ. ಅದು ಆ್ಯಕ್ಚುಲಿ ಆ ಥರ ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಫ್ಲ್ಯಾಟಲ್ಲಿ ಸೇಫಾಗಿ ಇರೋಕ್ಕೆ ಸಾಧ್ಯ. ಅವ್ರು ಮಾಡ್ತಾರೆ. ಬಟ್ ನಮ್ಮ ಇಂಡಿಯನ್ ಮೈಂಡ್ ಸೆಟ್ಟಿಗೆ ಅದು ಟಾರ್ಚರು ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಪರ್ಮಿಷನ್ ತಗೊಬೇಕಾಗುತ್ತೆ. ಗೌರ್ಮೆಂಟಲ್ಲೇ ಒಂದು ಲಂಚ ಕೊಟ್ಟು ಪರ್ಮಿಷನ್ ರಪ್ಪತ್ತೆ ಸಿಗುತ್ತೆ. ಆದರೆ ಇವ್ರ ಹತ್ರ ಅಷ್ಟು ಸುಲಭವಾಗಿ ಆಗಲ್ಲ. ಅದಿರಬೇಕು ಆ್ಯಕ್ಚುಲಿ. ಯಾಕೆಂದರೆ ನಾವು ಈಸಿ ಗೋಯಿಂಗ್ ಲೈಫ್ನಕ್ಕೆ ಅಡಿಕ್ಷನ್ಗೆ ಆಗಿ ನಾವು ಈ ಥರ ಸಿಸ್ಟಮ್ಯಾಟಿಕ್ ಲೈಫಿಗೆ ಅಂದರೆ ಸಿಟಿ ಪ್ರಾಂತ್ಯದಲ್ಲಿ, ಹಳ್ಳಿಲಿ ಇಷ್ಟೊಂದೆಲ್ಲ ರಿಸ್ಟ್ರಿಕ್ಷನ್ಸ್ ಬೇಡ. ಸಿಟಿ ಪ್ರಾಂತ್ಯದಲ್ಲಿ ತುಂಬ ಜನಸಂಖ್ಯೆ ಇರೋದ್ರಿಂದ ಈ ಥರ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಏನಿದೆ, ಇಂಥ ಜಾಗಗಳಲ್ಲಿ ಆ ರಿಸ್ಟ್ರಿಕ್ಷನ್ಸು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಒಟ್ಟಿನಲ್ಲಿ ನಮ್ಮ ಫ್ಲ್ಯಾಟ್ ನೋಡಿ ಕಂಪ್ಲೀಟ್ಲಿ ರೆಡಿಯಾಗಿ ಅವ್ರು ಹೇಳಿದ ಡೇಟಿಗೆ ಕಂಪ್ಲೀಟಾಗಿ ಯಾವ ದಿನ ಕೊಡ್ತೀವಿ ಅಂದಿದ್ರು ಅದೇ ದಿನ ನಮಗೆ ಹ್ಯಾಂಡ್ ಓವರ್ ಮಾಡಿ ಈ ಹಂತದಲ್ಲಿ ಕೊಟ್ಟಿದ್ದಾರೆ.
ಥರ ಬಂದರೆ ಏನೋ ಒಂದು ನೆಮ್ಮದಿಯಾಗಿ ಬೆಂಗಳೂರಲ್ಲಿ ಆರಾಮಾಗಿ ಕೂತ್ಕೊಂಡು ನಂದು ಅಂತ ಒಂದು ಗೂಡು ಆರಾಮಾಗಿದ್ದು ಹೋಗ್ಬೋದು. ಬಂದಾಗ ಇಲ್ಲಿ ಯಾವುದೋ ಒಂದು ಪಾಪ ಒಳಗಡೆ ಮನೆಗೂ ಎಂಟ್ರಿ ಆದವ್ರದ್ದು ಯಾವುದೋ ಒಂದು ಫಂಕ್ಷನ್ ಆಗಿತ್ತು ಅನಿಸುತ್ತೆ. ಈ ಫಂಕ್ಷನ್ದು ಹಾಲಿರುತ್ತೆ ನೋಡಿ ಪ್ರತಿಯೊಬ್ಬರಿಗೂ. ಈಗ ಮನೆ ಒಳಗೆ ಮಾಡಬೇಕು ಅಂತ ಏನಿಲ್ಲ, ನಮಗೆ ಸಪ್ರೇಟ್ ಹಾಲಿದೆ ಇಲ್ಲಿ. ಪಾರ್ಟಿ ಗೀಟಿ ಆಯಿತು ಅಂತ ಅಂದರೆ ಇಲ್ಲಿ ಬರ್ತಾರೆ. ಯಾವುದಾದ್ರೂ ಹೋಟೆಲಿಗೆ ಏನಾದರೂ ಹೇಳಿದರೆ ಅವರೇ ಬಂದು ಎಲ್ಲದನ್ನು ಬಂದು ಪಾರ್ಟಿ ಅರೇಂಜ್ ಮಾಡಿ ನಮಗೆ ಊಟ ಎಲ್ಲ ಕೊಟ್ಟು ಅವರೇ ತಗೊಂಡು ಹೋಗ್ತಾರೆ. ನಮ್ಗೆ ಯಾವುದೇ ಟೆನ್ಷನ್ ಇಲ್ಲ. ಕೈ ತೊಳೆಯೋಕ್ಕೆ ಜಾಗ ಆಗಲಿ, ವಾಶ್ರೂಮ್ದಾಗಲಿ ಇದರೊಳಗೆ ಇರುತ್ತೆ ಎಲ್ಲ ಪ್ರತಿಯೊಂದೂ. ಆ ಕಡೆನೂ ಒಂದು ಪಾರ್ಟಿಷನ್ ಇದೆ. ಇದು ಎಷ್ಟು ಕಾಣ್ತಾ ಇದೆ ಆ ವೈಟ್ ಬೋರ್ಡ್ ಇದೆಯಲ್ಲ, ಆ ವೈಟ್ ಬೋರ್ಡ್ ಬಿಟ್ಟರೆ ಆ ಕಡೆನೂ ಇಷ್ಟೇ ಜಾಗ ಇದೆ ಇನ್ನೊಂದು. ಬೇಕಾದ್ರೆ ಆ ಬೋರ್ಡ್ನ ಓಪನ್ ಮಾಡಿ ಫುಲ್ ಹಾಲ್ ಮಾಡ್ಕೊಬೋದು. ದೊಡ್ಡ ಹಾಲು ನೋಡಿ ಈ ಸೈಡ್ ಇದೆ, ಅದು ಅದೇ ಹಾಲು ಅಲ್ಲಿ ಆ ಕಡೆಯಿಂದ ಕಾಣ್ತಿದೆ. ಅದು ಒಟ್ಟಿನಲ್ಲಿ ಏನೇ ಒಂದು ಫಂಕ್ಷನ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಅಂತಲೇ ಸಪ್ರೇಟ್ ಹಾಲ್ ಮಾಡಿಬಿಟ್ಟಿದ್ದಾರೆ ನಮಗೆ. ಅದನ್ನು ತುಂಬ ಜನ ಇದ್ದಾಗ ಬುಕ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಈಗ ಯಾರು ಜನ ಇಲ್ದಿರೋದ್ರಿಂದ ಆರಾಮಾಗಿ ಮಾಡ್ಕೊತಾ ಇದ್ದಾರೆ. ಈ ಸೈಡ್ ಬಂತು ಅಂತ ಅಂದರೆ ನಾವು ಇಲ್ಲೇ ಇದೆ ನೋಡಿ ಗ್ರೋಷರಿ. ಈಗಿನ್ನೂ ಸ್ಟಾರ್ಟ್ ಆಗಿದೆ ಇದು ಗ್ರೋಷರಿ ಒಳಗಡೆ ಸೂಪರ್ ಮಾರ್ಕೆಟು. ನಮಗೆ ಏನು ತುಂಬ ಏನು ಐಟಮ್ಸ್ಗಳು ಬಂದಿಲ್ಲ, ಈಗ ತರ್ತಾಯಿದ್ದಾರೆ. ನಾನು ಒಳಗಡೆ ಹೋಗಿ ನೋಡಿದೆ ಎಲ್ಲದನ್ನು. ನೋಡಿ ಎಲ್ಲ ಕಾಲಿಗಿದೆ. ಅದು ತುಂಬ ದೊಡ್ಡ ಸೂಪರ್ ಮಾರ್ಕೆಟೇ ಇದು. ಒಂದು ಪಾರ್ಟ್ ಮಾತ್ರ ಓಪನ್ ಮಾಡ್ಕೊಂಡಿದ್ದಾರೆ ಅಷ್ಟೇ ನೋಡಿ. ಈಗ ಎಲ್ಲ ಜೋಡಿಸ್ಕೊತಾ ಇದ್ದಾರೆ. ಚಪ್ಪಲಿಯಿಂದ ಹಿಡಿದು ಮನೆಗೆ ಬೇಕಾದ್ರೆ ಮೊಟ್ಟೆ ಗ್ರೋಷರಿ ಇರಲ್ಲ, ಇವರೆಲ್ಲ ಫೋನ್ ಮಾಡಿದ್ರು ಸಾಕು ಮನೆಗೆ ತಂದು ಹಾಕ್ಬಿಡ್ತಾರೆ ಪ್ರತಿಯೊಂದನ್ನು. ಆ ಥರ ವ್ಯವಸ್ಥೆ ಇದೆ ಇಲ್ಲಿ. ಸೆಕ್ಯೂರಿಟಿಲೂ ಅಷ್ಟೇ ಒಳಗಡೆ ಬರಬೇಕು ಅಂತ ಅಂದರೆ ಅಷ್ಟು ಸುಲಭವಾಗಿ ಇಲ್ಲವೇ ಇಲ್ಲ. ತುಂಬ ಚೆಕ್-ಇನ್ ನಡೆಯುತ್ತೆ. ಒಳ್ಳೆ ಏರ್ಪೋರ್ಟಲ್ಲಿ ಚೆಕ್-ಇನ್ ನಡೆಯುತ್ತಲ್ಲ ಆ ಥರ ಚೆಕ್-ಇನ್ ಮಾಡಿ ಒಳಗಡೆ ಕಳಿಸ್ತಾರೆ. ಈಗ ನಾನು ಏನಿದ್ದೀನಿ ಇವೆಲ್ಲ ಆ್ಯಕ್ಟಿವಿಟಿ ಒಂದು ಕಂಪ್ಲೀಟಾಗಿ ಒಂದು ಶಾಪಿಂಗ್ ಮಾಲ್ ಥರನೇ ಅಂತಲೇ ಹೇಳ್ಬೋದು. ಮೇಲೆಲ್ಲ ಬಂದರೆ ಸುಮಾರು ಆಫೀಸ್ಗಳಿದ್ದಾವೆ ನಮಗೆ. ಆಮೇಲೆ ಕೂರಕ್ಕೆ ಲಾಂಜು, ಲೈಬ್ರರಿ, ಆಮೇಲೆ ಚಿಕ್ಕದಾಗಿ ಒಂದು ಬಾರು, ಯಾವ ಓಪನ್ ಆಗಿಲ್ಲ ಬಟ್ ಇದೆ. ಫಿಲ್ಮ್ ಥಿಯೇಟ್ರು, 2 ಫಿಲ್ಮ್ ಥಿಯೇಟ್ರುಗಳಿದ್ದಾವೆ. ಇನ್ನು ತೋರಿಸ್ತೀನಿ ಅದು ಹೆಂಗಿದೆ ಫಿಲ್ಮ್ ಥಿಯೇಟ್ರು ಅಂತ. ಬನ್ನಿ. ಇಟ್ಕೊಳ್ಳಿ. ಒಳ್ಳೆ ಸ್ಪೀಕರ್ ಗೀಕರ್ ಎಲ್ಲ ಹಾಕಿ ಸದ್ರೆ ಇಟ್ಟವ್ರೆ. ನಮ್ಮ ಸಿನಿಮಾ ಹಾಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಇಲ್ಲ ಹಾಕೊಂಡು. ಒಂದು 34 ಸೀಟು, 2 ಥಿಯೇಟ್ರ್ ಇದಾವೆ ಇಂಥವು. ಹಂಗೆ ಹೊರಗಡೆ ಬಂದರೆ ಟೇಬಲ್ ಟೆನ್ನಿಸ್ ಕೋರ್ಟು, ಒಳ್ಳೆ ಆ್ಯಕ್ಟಿವಿಟಿ ಮಾಡೋರಿಗೆ ಮಾತ್ರ ಸಿಕ್ಕಾಪಟ್ಟೆ ಅವಕಾಶ ಇದೆ. ಈಗ ಸದ್ಯಕ್ಕೆ ಯಾರೂ ಇಲ್ಲ, ಖಾಲಿ ಹೊಡಿತಾ ಇದ್ದಾವೆ, ಅಳ್ತಾ ಇದ್ದಾವೆ, ಬರ್ರೋ ಅಂತ ಕರಿತಾ ಇದ್ದಾವೆ ಟೇಬಲ್ಗಳು. ಫಿಟ್ನೆಸ್ಗೆ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದು ಒಂದಲ್ಲ, ಈ ಥರದ್ದು ಆಲ್ಮೋಸ್ಟ್ ಒಂದು 100-120 ಗೇಮ್ಸ್ಗಳಿದ್ದಾವೆ ಇದರೊಳಗೆ. ಅಲ್ಲೇ ಮೇಲೆ ಬಂದರೆ ಸಂಜೆ ಹೊತ್ತು ಮಾತ್ರ ಎಂಥ ಸನ್ಸೆಟ್ ಸಿಗುತ್ತೆ ಅಂತಾರೆ ಇಲ್ಲಿ. ಆ ಫೀಲೇ ಬೇರೆ. ಸೂರ್ಯಾಸ್ತದಲ್ಲಿ ಕೂತ್ಕೊಂಡು ಇಲ್ಲೆಲ್ಲರೂ ಕೂತ್ಕೊಂಡು ಆರಾಮಾಗಿ ಮಕ್ಕಳು ಆಟ ಆಡೋಕ್ಕೂ ಜಾಗ ಇದೆ ಆ ಬಿಲ್ಡಿಂಗ್ ಮೇಲೆ. ಆಟ ಆಡ್ಕೊಂಡು ಆರಾಮ ನೆಮ್ಮದಿಯಾಗಿ ಕೂತ್ಕೊಂಡು ಒಂದಿಷ್ಟು ಬುಕ್ಗಳನ್ನ ಓದ್ಕೊಂಡು ಹೋಗೋಕ್ಕೆ ಎಂಥ ಗಾಳಿ ಬರುತ್ತೆ ಅಂತೀರಾ. ಅಂಥ ತಂಪು ಗಾಳಿ, ಫ್ರೆಶ್ ಗಾಳಿ ಬರುತ್ತೆ ಇಲ್ಲಿ. ಸದ್ಯಕ್ಕೆ ಸಿಟಿ ಇನ್ನೂ ಈ ಸರೌಂಡಿಂಗಲ್ಲಿ ಸುಮಾರು 3500 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಬರ್ತಾಯಿದೆ. ಈ ವೈಟ್ ಫೀಲ್ಡಲ್ಲಿ ಹೆಂಗೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಆ ರೀತಿ ಕೈಗಾರಿಕಾ ಕೇಂದ್ರ ಫುಲ್ಲು ಸ್ಯಾಂಕ್ಷನ್ ಆಗಿರೋದು ಆ ಕಡೆ ಎಲ್ಲ. ದೊಡ್ಡ ಮಟ್ಟದಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಪ್ಲ್ಯಾನ್ ಮಾಡಿ ಮಾಡ್ತಾ ಇರೋದು ಈ ಜಾಗದಲ್ಲಿ. ಬೆಂಗಳೂರಲ್ಲಿ ನಾರ್ತ್ ಬೆಂಗಳೂರು ಏರ್ಪೋರ್ಟ್ ಹತ್ರ ಬರುತ್ತಿದ್ದು. ಆಲ್ಮೋಸ್ಟ್ ಏರ್ಪೋರ್ಟ್ಗೂ ಇಲ್ಲಿಗೂ 9 ಕಿಲೋಮೀಟ್ರು ಡಿಸ್ಟೆನ್ಸ್. ಎಲ್ಲ ಫಾರಿನರ್ಸ್ಗಳು ಅವರು ಇವರೆಲ್ಲ ಬಂದು ಒಂದು ಫಾರಿನ್ ಕಂಟ್ರಿಲಿ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಮಾಡಿರ್ತಾರೆ ಆ ಇನ್ಫ್ರಾಸ್ಟ್ರಕ್ಚರ್ನ ಕಂಪ್ಲೀಟ್ 3,500 ಎಕರೆಲಿ ಮಾಡಿದ್ದಾರೆ ಈಗ. ನೋಡಿ ಇಲ್ಲೊಂದು ಆ್ಯಕ್ಟಿವಿಟಿ ಇದೆ ಇಲ್ಲಿ. ಇದನ್ನೇನಂತೀವಿ, ಸ್ನೂಕರ್ ಅನಿಸುತ್ತೆ ಅಲ್ವಾ. ಇದು ಆಡೋದು ಗೊತ್ತಿಲ್ಲ, ಹಂಗಾಗಿ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಏನಿಲ್ಲ. ಇದೊಂಥರ ಸ್ಟ್ಯಾಂಡರ್ಡ್ ಗೇಮ್. ಎಣ್ಣೆ ಹೊಡ್ಕೊಂಡು ಪಬ್ಗಳಲ್ಲೆಲ್ಲ ಆಡ್ತಾ ಇರ್ತಾರಲ್ಲ, ಇಲ್ಲೇನು ಆ ಥರ ಏನಿಲ್ಲ, ಎಣ್ಣೆ ಹೊಡಿಯೋದೇನಿಲ್ಲ. ಒಟ್ಟಿನಲ್ಲಿ ಹೊಸ ಸೆಟಪ್ಪು, ಕಲ್ತ್ಕೋಬೇಕಷ್ಟೇ ಇದನ್ನ ಆಡೋದು ಹೆಂಗೆ ಅಂತ. ನಮ್ಮ ಮನೆಯವ್ರಿಗೆ ಇಷ್ಟ, ಆದರೆ ಅವ್ರಿಗೆ ಆಟ ಗೊತ್ತಿಲ್ಲ. ಇದು ಸುಮ್ಮನೆ ಹಿಡ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕೆ ಇಷ್ಟ. ಹಿಂಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಒಳ್ಳೆ ಪೇಂಟಿಂಗ್ ಎಲ್ಲ ಇಟ್ಟು ಏನೋ ಒಂದು ಫೀಲ್ ಇರುತ್ತಲ್ಲ, ಆ ಫೀಲನ್ನು ಅನುಭವಿಸೋಕ್ಕೆ ಸಖತ್ತಾಗಿದೆ ಮಾತ್ರ. ಇದು ನೋಡಿ, ಈಗ ಮನೆಗೆ ಬಂದ್ವಿ. ಇವತ್ತೇ ಫಸ್ಟು ಇಂಟೀರಿಯರ್ ಡ್ಯೂಡ್ ಅಂತ, ಇಂಟೀರಿಯರ್ ಡ್ಯೂಡ್ ಅವ್ರ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ನಾನು ನಿಮಗೆ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ನಿಮಗೆ ಹಾಕ್ಕೊಡೋ ಪ್ರಯತ್ನ ಮಾಡ್ತೀನಿ. ಎಲ್ಲ ನಾನೇ ಮಾಡಿಕೊಡ್ತಾ ಇರೋದು. ನಾನೇ ನಿಂತು ಮಾಡ್ತಾ ಇರೋದು ಆ ಹುಡುಗರಿಗೆ. ಅವ್ರು ಸೆಟಪ್ ಮಾಡಲಿ, ಒಂದೇನೋ ಒಂದು ಇದು ಮಾಡಲಿ ಅಂತ. ನೋಡಿ ಈ ಥರ ಮಾಡ್ಕೊಡ್ತೀವಿ, ಈ ಥರ ಮಾಡ್ತೀವಿ ಅಂತ ಎಲ್ಲ ಪ್ಲ್ಯಾನ್ ತೋರಿಸ್ತಾ ಇದ್ದಾರೆ ನಮಗೆ.
ಫಾಲ್ ಸೀಲಿಂಗ್ ಮೇಲ್ಗಡೆ ಈ ಫಾಲ್ ಸೀಲಿಂಗ್ ವರ್ಕ್ ರೆಡಿ ಆಗ್ತಾಯಿದೆ. ಇವತ್ತು ಮೊದಲನೇ ದಿನ ಬಂದು ಅವರು ನಮಗೆ ಫಾಲ್ ಸೀಲಿಂಗ್ದು ಮೇಲ್ಗಡೆ ಹೆಂಗೆ ಹಾಕ್ತೀವಿ ಅನ್ನೋದಕ್ಕೆ ಮೆಜರ್ಮೆಂಟ್ ತಗೊಂಡು ಪೆನ್ಸಿಲಲ್ಲೆಲ್ಲ ಸ್ಕೆಚ್ ಹಾಕಿ ನಮಗೆ ತೋರಿಸೋಗ್ತಾಯಿದ್ದಾರೆ. ಈಗ ನೋಡಿ ಕಂಪ್ಲೀಟಾಗಿ ಎಂಟಿ ಇದೆ, ಏನೂ ಇಲ್ಲ. ಇನ್ನೊಂದು ದಿನದಲ್ಲೇ ಮುಗಿಸ್ತಾರೆ ಕೆಲಸನ ಇದನ್ನ. ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಮಾಡೋದ್ರೆ ನೆಕ್ಸ್ಟ್ ಡೇ ಬಂದು ಫಾಲ್ ಸೀಲಿಂಗ್ ಪ್ಲ್ಯಾನ್ ಅದೇನು ಮಾಡಿರ್ತಾರೆ ಅದೆಲ್ಲ ಫ್ರೇಮ್ ಮಾಡ್ತಾರೆ. ಅದ್ರ ಮೇಲೆ ಒಂದು ಸ್ವಲ್ಪ ಎಲೆಕ್ಟ್ರಿಷಿಯನ್ ಬಂದು ವರ್ಕ್ ಮಾಡ್ತಾರೆ. ಅದ್ರ ಮೇಲೆ ನೆಕ್ಸ್ಟ್ ಡೇ ಬಂದು ಇವ್ರು ಫೈನ್ ಟ್ಯೂನ್ ಮಾಡಿ ಫೈನಲ್ ವರ್ಕ್ ಮಾಡೋಗ್ತಾರೆ. ಪ್ರೆಸ್ಟೀಜ್ ಅವ್ರದ್ದೇ ಮೇಂಟೆನೆನ್ಸ್ಗೆ ಅಂತ PPMS ಅಂತ ಒಂದು ಆಫೀಸ್ ಮಾಡ್ಕೊಂಡಿರ್ತಾರೆ. ಅದನ್ನು ವರ್ಷ ಆದಮೇಲೆ ಬೇಕಾದ್ರೆ ನಾವು ಎಲೆಕ್ಷನ್ ಆಗುತ್ತೆ ನಮಗೆ ಇದರೊಳಗೆ, ಅಲ್ಲಿ ಬೇಕಾದ್ರೆ ನಾವೇ ಎಲೆಕ್ಷನಲ್ಲಿ ನಿಂತು ನಾವೇ ಆಫೀಸಿಗೆ ಇದು ಮಾಡ್ಕೊಬೋದು. ಬಟ್ PPMS ಮಾಡಿದ್ರೆ ಒಳ್ಳೇದು, ಯಾಕೆಂದರೆ ತುಂಬ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾರೆ. ನೋಡಿ ಅವ್ರಿಗೆ ಇಲ್ಲಿ ಡ್ರಿಲ್ ಮಾಡಬೇಕು ಅಂದರೆ ಏನು ಎತ್ತ ಎಲ್ಲ ಪರ್ಮಿಷನ್ನ ಕೇಳಿ ತಗೊಂಡು ನಾವು ಡ್ರಿಲ್ ಮಾಡಬೇಕು. ಯಾಕಂದರೆ ಎಲ್ಲ ಒಳಗಡೆ ವೈರಿಂಗು ಪೈಪ್ ಲೈನು ಇವೆಲ್ಲ ಇರ್ತವೆ. ಅವ್ರು ಕೇಳಿದ್ರೆ ನಾವು ಮಾಡೋದು ಒಂದು ತೂತಾಯಿತು ಅಂದರೆ ಇಡೀ ಬಿಲ್ಡಿಂಗಿಗೆ ಪ್ರಾಬ್ಲಮ್ಮು. ಹಂಗಾಗಿ ಪರ್ಮಿಷನ್ಸ್ಗಳು ಯಾಕೆ ಅಂತಂದರೆ ಇದಕ್ಕೆ ನೋಡಿ, ಈ ರೀಸನ್ಸ್ಗಳಿಗೆ ನಾವು ಏನೋ ಒಂದು ಇದರಲ್ಲಿ ನಮ್ಗೆ ಇಷ್ಟ ಬಂದಂಗೆ ಡ್ರಿಲ್ ಮಾಡೋಕ್ಕೆ ಹೋಗ್ತೀವಿ, ಇಡೀ ಬಿಲ್ಡಿಂಗಿಗೆ ಎಡವಟ್ಟಾಗುತ್ತೆ. ಹಂಗಾಗಿ ನಾವು ಏನೇ ಮಾಡಬೇಕು ಅಂದರೆ ಅವರಿಂದ ಪರ್ಮಿಷನ್ ತಗೋಬೇಕು. ಇವರು ಮಾರ್ಕ್ ಮಾಡಿ ಹೋಗ್ತಾರೆ. ಇದಾದಮೇಲೆ ನಾನು ನಾಳೆ ಪರ್ಮಿಷನ್ ತಗೊಂಡು ಇಲ್ಲಿ ತೂತ ಮಾಡ್ಬೋದಾ ಏನು ಎತ್ತ ಅಂತ ನಾನು ಪರ್ಮಿಷನ್ ತಗೊಂಡು ಈ ಬಂದವ್ರಿಗೆ ಇವರಿಗೆ ಒಂದು ಪಾಸಸ್ ಅಂತ ರೆಡಿ ಮಾಡಿಕೊಡ್ಬೇಕು. ಇಷ್ಟು ದಿನ ಕೆಲಸ ಮಾಡ್ತಾರೆ, ಇಷ್ಟು ದಿನಕ್ಕೆ ಇವರಿಗೆ ಈ ಥರ ಪಾಸ್ ಕೊಡಿ, ಹಂಗೆ ಹಿಂಗೆ ಅಂತ ಇವ್ರಿಗೆ ಪಾಸ್ ಕೊಟ್ಟ ಮೇಲೆ ಸೆಕ್ಯೂರಿಟಿ ಆ ಪಾಸ್ ನೋಡಿ ಅವರು ಆಧಾರ್ ಕಾರ್ಡ್ ಎಲ್ಲ ನೋಡಿ ಒಳಗಡೆ ಬಿಡೋದು. ಈ ಥರ ಸ್ಟ್ರಿಕ್ಟ್ಲಿ ಪ್ರತಿಯೊಂದನ್ನು ಫಾಲೋ ಮಾಡ್ತಾರೆ PPMS ಅಂತ. ಅದನ್ನು ನಾವೇ ಅವರಿಗೆ 1 ವರ್ಷ ಅವ್ರು ನೋಡ್ಕೊತಾರೆ. ಬಿಲ್ಡಿಂಗ್ ಕೊಟ್ಟು ಮೊದಲನೇ ವರ್ಷ ಅವ್ರು ನೋಡ್ಕೊತಾರೆ. ಅದಾದಮೇಲೆ 2ನೇ ವರ್ಷದಿಂದ ಬೇಕು ಅಂದರೆ ನಾವುಗಳೆಲ್ಲ ಒಮ್ಮತದಿಂದ ಅಲ್ಲಿರೋ ಕಮ್ಯುನಿಟಿಯವರೆಲ್ಲ ಡಿಸೈಡ್ ಮಾಡಿ ಅವರೇ ಬೇಕು ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಮ್ಮದೇ ಖುದ್ದಾಗಿ ಎಲೆಕ್ಷನ್ ಮಾಡಿ ನಾವೇ ಇದು ಮಾಡ್ಕೊಂಡು ನಾವೇ ನಮ್ಮ ಗ್ರೂಪಲ್ಲಿ ಯಾರನ್ನಾರು ನಿಲ್ಲಿಸಿ ನಾವು ಮಾಡ್ಬೋದು. ನನಗೇನೋ PPMS ಒಂದು ಸ್ವಲ್ಪ ಸ್ಟ್ರಿಕ್ಟ್ಲಿ ಅವ್ರು ಮಾಡ್ತಿರೋ ರೂಲ್ಸ್ಗಳು ಈ ಪ್ರಾಂತ್ಯಕ್ಕೆ ಸಿಟಿಗೆ ಸೂಕ್ತ ಅನಿಸುತ್ತೆ. ನಾಳೆಯಿಂದ ಕೆಲಸ ಶುರು ಆಗುತ್ತೆ. ಈಗ ನೋಡಿ ಇವರು ಡಿಸೈನ್ ಹಾಕ್ಕೊಟ್ಟಿದ್ದಾರೆ. ಈ ಥರ ಡಿಸೈನ್ ಹಾಕ್ಕೊಡ್ತೀವಿ. 2 ರಿಂಗು ಮಧ್ಯದಲ್ಲಿ ಮತ್ತು ಲೈಟ್ ಬರುತ್ತೆ ಅಲ್ಲಿ ರಿಂಗ್ ಮಧ್ಯದಿಂದ, ಮತ್ತು ಸುತ್ತಲೂ ಒಂದಿಷ್ಟು ಫಾಲ್ ಸೀಲಿಂಗ್ ಲೈಟ್ಸ್ಗಳು ಏನು LED ಲೈಟ್ಸ್ಗಳು ಬರ್ತವೆ, ಅದ್ರ ಸುತ್ತ ಬರುತ್ತೆ. ಒಂಥರ ಹಾಕಿದ್ರೆ ಸಿಕ್ಕಾಪಟ್ಟೆ ಸಖತ್ತಾಗಿರಬೇಕು ಒಳಗಡೆ ಬಂದರೆ, ಹಂಗೆ ಮಾಡಿಕೊಡ್ತೀವಿ ಅಂತ ಹೇಳೋರೆ. ಪೂರ್ತಿ ಲೈಟಿಂಗ್ ವರ್ಕ್ ಇವರು ಮಾಡಲ್ಲ, ಇವರು ಫಾಲ್ ಸೀಲಿಂಗ್ ಮಾಡೋರು. ಲೈಟಿಂಗ್ನವ್ರು ಇನ್ನೊಬ್ರು ಬರ್ತಾರೆ ನಾಳೆ. ಇವರು ಜಸ್ಟ್ ಸ್ಟಾರ್ಟ್ ಮಾಡ್ತಾರೆ ನಾಳೆಯಿಂದ ಫ್ರೇಮಿಂಗ್. ಇವ್ರಿಗೆ ಪರ್ಮಿಷನ್ ಕೊಡಿಸ್ಬೇಕು ನಾನು. ಇವರು ಜಸ್ಟ್ ಇವತ್ತು ವಿಸಿಟಿಗೆ ಬಂದಿರೋದು, ಪ್ಲ್ಯಾನ್ ಮಾಡಿ ಸ್ಕೆಚ್ ಹಾಕಿ ಹೋಗಿದ್ದಾರೆ ಅಷ್ಟೇ. 100% ಏನು ನನ್ನ ಇನ್ಪುಟ್ನೇ ಆಗ್ತಾಯಿಲ್ಲ ಪಾಪ. ಅವ್ರಿಗೂ 90% ಇನ್ಪುಟ್ ಅವರೇ ಆಗ್ತಾಯಿದ್ದಾರೆ. ನಾನೆಲ್ಲೋ ಕೆಲವು ಕಡೆ ಒಂದೊಂದು ಕಲರ್ ಕಾಂಬಿನೇಷನ್ಸು ಅವು ಇವು ಮತ್ತು ಓನರ್ ರಿಕ್ವೈರ್ಮೆಂಟ್ಸ್ ಅಂತ ಇರುತ್ತಲ್ಲ, ಅದಷ್ಟಕ್ಕೆ ಮಾತ್ರ ನಾನು ನನ್ನ ತಲೆ ಹಾಕಿ ನನ್ನ ಕಡ್ಡಿಯಲ್ಲಿ ಆಡಿಸ್ತಿದ್ದೀನಿ ಅಷ್ಟೇ. ಇದಿಷ್ಟು ನಮ್ಮ ಫ್ಲ್ಯಾಟಿನ ಇಂಟೀರಿಯರ್ ವರ್ಕು ಅಪ್ಡೇಟು. ನಾಳೆಯಿಂದ ತುಂಬ ಚೆನ್ನಾಗಿ ಎಪಿಸೋಡ್ಸ್ಗಳು ಬರ್ತವೆ. ಫ್ಲ್ಯಾಟ್ನ ಎಪಿಸೋಡ್ಸ್ಗಳು ಎಲ್ಲ ಹೆಂಗೆ ಮಾಡ್ತೀವಿ ಅನ್ನೋದು ಬರುತ್ತೆ. ನಿಮ್ಗೊಂದು ಎಜುಕೇಷನ್ ವೀಡಿಯೋ ಆಗಿರುತ್ತೆ. ನಮ್ಮ ಚುಪ್ಪಿ ನೋಡಿ, ಅಣ್ಣ ತಮ್ಮನ ಮಲಗಿಸ್ತಾ ಇದ್ದಾನೆ. ಅದು ಇಯರ್ಫೋನ್ ಹಾಕ್ಕೊಂಡು ಫೋನ್ ನೋಡಿಕೊಂಡು ನನ್ನ ಮಗನ ಮಲಗಿಸ್ತಿರೋದು. ಅವನಿಗೆ ಅದು ಕೆಲಸ ಕೊಟ್ಟಿರೋದು ನಾನು. ನೋಡಿ ನಮ್ಮೂರಲ್ಲಿ ಇವತ್ತು ಮಳೆ ಸ್ಟಾರ್ಟ್ ಆಗಿದೆ, ರಾತ್ರಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಬೆಳಗ್ಗೆ ಆಗಿದ್ರೆ ಚೆನ್ನಾಗಿ ವಿಡಿಯೋ ಮಾಡ್ಬೋದಿತ್ತು. ರಾತ್ರಿ ಗುಡುಗು ಮಿಂಚು ಮಳೆ ಬರುವಾಗ ನಾವೆಲ್ಲ ಕಿಟಕಿ ಬಾಗಿಲು ಎಲ್ಲ ಹಾಕೊಂಡು ಒಳಗಡೆ ಕೂತ್ಕೊಳ್ತೀವಿ. ಬಟ್ ಜೋರಾಗಿ ಗಾಳಿ ಬರ್ತಿದೆ. ಗಾಳಿ ಬಂದಷ್ಟು ಮಳೆ ಬರಲಿಲ್ಲ ನಮಗೆ. ಅವತ್ತೇ ಬಂದಿದ್ದು ಮಳೆ ಮತ್ತೆ ಬಂದೇ ಇಲ್ಲ ಇನ್ನೂ ಇದುವರೆಗೂ. ಬೇರೆ ಕಡೆ ಎಲ್ಲನೂ ಅಷ್ಟೇ, ಸಕಲೇಶ್ಪುರ ಅಲ್ಲಿ ಇಲ್ಲಿ ಮಳೆ ಬಂದು ಹೋಗಿದೆ. ನಮ್ಮ ಕಡೆ ಈ ಸರಿ ಇದೇ ಫಸ್ಟ್ ಬಂದಿದ್ದು, ಮತ್ತೆ ಇನ್ನೂ ಬಂದಿಲ್ಲ. ಅದು ಕೂಡ ಏನು ತುಂಬ ಅರ್ಧ ಇಂಚು ಬಂದಿಲ್ಲ, ಒಂದು 40 ಸೆಂಟ್ಸ್ ಬಂದಿದೆ ಅಷ್ಟೇ. ನಾವು ಯಾವಾಗಲೂ ಅಷ್ಟೇ ಹೀಗೆ ಈ ಥರ ಮಳೆ ಸ್ಟಾರ್ಟ್ ಆಯಿತು, ಗುಡುಗು ಮಿಂಚು ಬರ್ತಾಯಿದೆ, ಗಾಳಿ ಜೋರಾಗಿ ಬೀಸ್ತಾಯಿದೆ ಅಂದಾಗ ಎಲ್ಲರೂ ಒಟ್ಟಿಗೆ ಒಂದೇ ಹಾಲಲ್ಲಿ ಕೂತ್ಕೊಂಡ್ಬಿಡ್ತೀವಿ. ನಮ್ಮ ಅಮ್ಮ ಎಲ್ಲರನ್ನೂ ಕರೆದು ಹಾಲಲ್ಲಿ ಕೂರಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಮಕ್ಕಳಿದ್ರಲ್ಲ, ಮಕ್ಕಳು ಬೆಚ್ಚಿ ಬೀಳ್ತೇವೆ ಅಂತ, ಅಲ್ಲ ನನ್ನ ಮಗ ಬೆಚ್ಚಿ ಬೀಳ್ತಾನೆ, ಮಕ್ಕಳು ಎದುರ್ತಾರೆ ಗುಡುಗು ಸಿಡ್ಲು ಬಂದರೆ ಅಂತ ಹೇಳಿಬಿಟ್ಟು ಎಲ್ಲ ಸ್ನಾನೆಲ್ಲ ಮಾಡಿಸಿ ಇನ್ನೇನು ಮಲಗೋ ಟೈಮು, ಬಟ್ ಎಲ್ಲ ಕೂರಿಸ್ಕೊಂಡು ಉಂಟು ಹಾಲಲ್ಲಿ. ಹಂಗೆ ಮಕ್ಳ ಜೊತೆ ಆಟ ಆಡ್ತಾ ಕೂತಿದ್ದು. ಮಕ್ಕಳಿಗೆ ಕೆರೆ ದಡೆ ಎಲ್ಲ ಆಡಿಸ್ತಾ ಇದ್ದೆ. ನಮ್ಮ ಮನೇಲಿ ಕಿಟಕಿ ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆ ಗುಡುಗು ಮಿಂಚು ಬರೋದೆಲ್ಲ ಕಾಣಿಸುತ್ತೆ ಕಿಟಕಿಲಿ. ಹಾಗೆ ಮಕ್ಕಳೆಲ್ಲ ನೋಡಿ ಆಟ ಆಡ್ತಾ ಇದ್ದಾರೆ, ಕೆರೆ ದಡ ಆಡಿಸ್ತಾ ಇದ್ದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.